ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೊದಲನೇದಾಗಿ ನೋಡೋದಾದರೆ, ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಎಂಬುದು ಪ್ರಶ್ನೆಯಾಗಿದೆ ನೋಡಿ. ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಅದು ಯಾರೆಂಬುದು ಪ್ರಶ್ನೆಯಲ್ಲಿ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಅಲೋಕ್ ಜೋಶಿ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ನೋಡಿ. ಯಾವುದು? ಅಲೋಕ್ ಜೋಶಿ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ನ್ಯೂಸಲ್ಲಿ ಕೊಟ್ಟಿದ್ದು ನೋಡಿ. ಎಕ್ಸ್ರೋ ಚೀಫ್ ಅಪಾಯಿಂಟೆಡ್ ಹೆಡ್ ಆಫ್ ದ NS ಅಂತ ಕೊಟ್ಟಿದ್ದಾರೆ. ಹಾಗೆ ಏನು ಮಾಡಿದ್ದಾರೆ ಅಂದರೆ ಇತ್ತೀಚೆಗೆ ಒಂದು ಅಲೋಕ್ ಜೋಶಿ ಅವರನ್ನು ನೇಮಕ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಮಾಹಿತಿ ಪಡೆದುಕೊಳ್ಳೋಣ. ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯನ್ನು ಪುನರುಚ್ಚರಿಸಿದೆ. ಮಾಜಿ ಮುಖ್ಯಸ್ಥರಾಗಿರುವ ಅಲೋಕ್ ಜೋಶಿ ಅವರನ್ನು ಅದರ ಹೊಸ ಅಧ್ಯಕ್ಷರನ್ನಾಗಿ ಮತ್ತು ಇತರ 6 ಸದಸ್ಯರನ್ನು ನೇಮಕ ಮಾಡಿದೆ ಅಂತ ಹೇಳ್ತೀವಿ. ಅಂದರೆ ಒಂದು ಅಧ್ಯಕ್ಷರಾಗಿ ಅಲೋಕ್ ಜೋಶಿ ಅವರನ್ನು ನೇಮಕ ಮಾಡಿದ್ದಾರೆ. ಜೊತೆಗೆ ಇನ್ನಿತರ 6 ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದಾರೆ ಅಂತ ಹೇಳ್ಬೋದು. ಪಾಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಸಮಯದಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಈ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥ ಪಾಲ್ಗಾಮ್ ನಗರದಲ್ಲಿ ಈ ಭಯೋತ್ಪಾದಕರ ದಾಳಿಯ ನಂತರ ಏನು ಮಾಡಿದ್ದಾರೆ ಅಂದರೆ ಭಾರತ ಪಾಕಿಸ್ತಾನದ ನಡುವೆ ಗಂಭೀರವಾದಂಥ ಸಮಸ್ಯೆ ಕಾಣಬಹುದಾಗಿದೆ. ಇದರ ಸಲುವಾಗಿ ಏನು ಮಾಡಿದ್ದಾರೆ ಅಂದರೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ಯಾರಂದರೆ ಅಲೋಕ್ ಜೋಶಿ. ಓಕೆ, ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನಲ್ಲಿ ಎಷ್ಟು % ಷೇರು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಕೇಂದ್ರ ಸರ್ಕಾರ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಎಷ್ಟರವರೆಗೆ ಷೇರನ್ನು ಹೊಂದಿರ್ತದಂತ ಹೇಳಲಾಗಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 50%. 50% ನೋಡಿ. ಧಾರವಾಡದಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದ ಕರ್ನಾಟಕ ವಿಕಾಸ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂದರೆ KVG ಬ್ಯಾಂಕ್ ಅಂತ ಹೇಳ್ತೀವಿ ಮತ್ತು ಬಳ್ಳಾರಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂಥ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳು ಪರಸ್ಪರ ವಿಲೀನಗೊಂಡಿದ್ದಾವೆ. ಮೇ 1ರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಉದಯಿಸಲಿದೆ ನೋಡಿ. ಅಂದರೆ ಯಾವುದು? ಧಾರವಾಡದಲ್ಲಿರುವಂಥ ಈ ಕರ್ನಾಟಕ ವಿಕಾಸ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂತ ಹೇಳ್ತೀವಿ. ಅಂದರೆ KVG ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಇದು ಜೊತೆಗೆ ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಕಂಡುಬರುವಂಥ ಯಾವುದಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಇವೆರಡು ಬ್ಯಾಂಕುಗಳೇನೆಂದರೆ ಪರಸ್ಪರ ವಿಲೀನಗೊಂಡಿದ್ದಾವೆ. 2 ಬ್ಯಾಂಕ್ಗಳೇನಾಗಿವೆ ಅಂದರೆ ವಿಲೀನವಾಗಿವೆ. ಇವೆರಡು ಸೇರಿಸಿಗಳಿಂದ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೆಸರನ್ನು ನೀಡಿದ್ದಾರೆ ಇದಕ್ಕೆ. ಇದನ್ನು ಮೇ 1ರಿಂದ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂದು ಹೊಸ ಬ್ಯಾಂಕನ್ನು ಉದಯವಾಗಿದೆ ಅಂತ ಹೇಳ್ತೀವಿ. ಈ ಏಕೀಕೃತ ಬ್ಯಾಂಕಿಗೆ KVG ಬ್ಯಾಂಕ್ ಅಧ್ಯಕ್ಷರೇ ಮುಖ್ಯಸ್ಥರಾಗಿ ಮುಂದುವರಿಯಲಿದ್ದಾರೆ. ಈ ಧಾರವಾಡದಲ್ಲಿ ಕಂಡುಬರುವಂಥ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ದ ಅಧ್ಯಕ್ಷರೇನಿದ್ದಾರೆ ಅವರೇ ಈ ಹೊಸ ಬ್ಯಾಂಕ್ನ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ನೋಡಿ. ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್ ಎಂಬ ನಿಯಮದನ್ವಯ ಕೇಂದ್ರ ಸರ್ಕಾರವು ಈ ಆದೇಶವನ್ನು ಹೊರಡಿಸಿದೆ ಅಂತ ಹೇಳ್ತೀವಿ. ಇದು ಮೇ 1ರಿಂದ ಜಾರಿಗೆ ಬರಲಿದೆ. ಅಂದರೆ ಈಗ ಜಾರಿಗೆ ಬಂದಾಗಿದೆ. 43 ದೇಶದ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ 28ಕ್ಕೆ ಇಳಿಕೆಯಾಗಿದೆ ಅಂತ ಹೇಳ್ಬೋದು. ಒಟ್ಟು ಎಷ್ಟಿದ್ದು 43 ಇದ್ದವು ದೇಶದಲ್ಲಿ ಗ್ರಾಮೀಣ ಬ್ಯಾಂಕ್ಗಳು. ಈಗ ಎಷ್ಟಂದರೆ 28ಕ್ಕೆ ಇಳಿಕೆಯನ್ನು ಕಂಡಿದೆ. ಯಾಕಂದರೆ ವಿಲೀನವಾಗ್ತಿದ್ದಾವೆ ಬ್ಯಾಂಕ್ಗಳು. ಅದರಿಂದ ಬ್ಯಾಂಕ್ಗಳ ಸಂಖ್ಯೆ 28ಕ್ಕೆ ಕಂಡುಬರುತ್ತದೆ ಗ್ರಾಮೀಣ ಬ್ಯಾಂಕ್ಗಳು. ಪ್ರಥಮ ಗ್ರಾಮೀಣ ಬ್ಯಾಂಕ್ ಯಾವುದಂದರೆ ಇದು ಪ್ರಥಮ ಗ್ರಾಮೀಣ ಬ್ಯಾಂಕ್. ಅಂದರೆ ಪ್ರಥಮ ಗ್ರಾಮೀಣ ಬ್ಯಾಂಕ್ ಏನಂದರೆ ಇದು ಸ್ಥಾಪನೆಯಾದ ಮೊದಲ ಗ್ರಾಮೀಣ ಬ್ಯಾಂಕ್ ಆಗಿದೆ ನೋಡಿ. ಪ್ರಥಮ ಗ್ರಾಮೀಣ ಬ್ಯಾಂಕ್ ಅಂತ ಹೆಸರಾದ ಇದು ಏನದ ಪ್ರಥಮ ಗ್ರಾಮೀಣ ಅಂತ ಹೆಸರಾದ 1975 ಅಕ್ಟೋಬರ್ 2ನೇ ತಾರೀಕಂದು ಇದು ಸ್ಥಾಪನೆ ಆಗಿದೆ. ಇದೇನಂದರೆ ದೇಶದಲ್ಲಿ ಮೊದಲ ಗ್ರಾಮೀಣ ಬ್ಯಾಂಕು ಇದಾಗಿದೆ ಅಂತ ಹೇಳ್ತೀವಿ. ಅದು ಪ್ರಥಮ ಗ್ರಾಮೀಣ ಬ್ಯಾಂಕ್. ಓಕೆ,
ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಓಕೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ನಡೆಸಿದ ಕೊನೆಯ ಜಾತಿ ಗಣತಿ ಯಾವುದು? ಅಂದರೆ ಈ ಭಾರತದಲ್ಲಿ ನಡೆಸಿದಂಥ ಕೊನೆಯ ಜಾತಿ ಗಣತಿ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ 1931ರಲ್ಲಿ ಈ ಭಾರತದಲ್ಲಿ ಕೊನೆಯ ಜಾತಿ ಗಣತಿ ನಡೆಸ್ತಾರೆ. ಆವಾಗ ಜಾತಿ ಇದರ ಬಗ್ಗೆ ನೋಡೋದಾದರೆ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ನಡೆಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳ್ಬೋದು. ಅಂದರೆ ಈ ಜನಗಣತಿ ಮಾಡ್ತಾರಲ್ಲ, ಅದ್ರ ಜೊತೆಗೆ ಈ ಜಾತಿ ಗಣತಿ ಅಂದರೆ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಭಾರತ ದೇಶದಲ್ಲಪ್ಪ ಅಂತ ಕಂಡುಹಿಡಿಯೋ ಸಲುವಾಗಿ ಈ ಜಾತಿ ಗಣತಿ ಮಾಡ್ತಾರೆ. ಇದು ಕೊನೆಯ ಬಾರಿ ನಡೆದದ್ದು ಯಾವಾಗಂದ್ರೆ 1931 ನೋಡ್ರಿ. ಓಕೆ, ಈ ಜಾತಿ ಗಣತಿ ಬಗ್ಗೆ ನೋಡೋದಾದರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಜಾತಿ ಗಣತಿಯನ್ನು 1881ರಲ್ಲಿ ಪ್ರಾರಂಭಿಸಲಾಗ್ತದೆ. 1931ರವರೆಗೂ ಜಾತಿ ಗಣತಿ ಮುಂದುವರಿತದೆ. ಆದರೆ ಅದೇ ವರ್ಷ ಏನಂತಂದರೆ ಜಾತಿ ಗಣತಿ ರದ್ದುಪಡಿಸಲಾಗುತ್ತದೆ ನೋಡಿ. ಯಾವಾಗ 1931ರಾಗ ಏನು ಮಾಡ್ತಾರೆ ಅಂದರೆ ಈ ಜಾತಿ ಗಣತಿ ಎಂಬುದು ರದ್ದು ಮಾಡಲಾಗುತ್ತದೆ. 1881ರಿಂದ 1931ರವರೆಗೂ ಈ ಜಾತಿ ಗಣತಿ ನಡೆಯುತ್ತದೆ. 1931ರಲ್ಲಿ ಈ ಜಾತಿ ಗಣತಿ ನಿಲ್ಲುತ್ತದೆ ಅಂತ ಹೇಳ್ತೀವಿ. ಭಾರತದಲ್ಲಿ 1931ರಿಂದ ಇದುವರೆಗೆ ಜಾತಿವಾರು ಸಮೀಕ್ಷೆ ಅಥವಾ ಗಣತಿ ಮಾಡಿಲ್ಲ ಅಂತ ಹೇಳ್ಬೋದು. 1931ರಿಂದ ಏನಂದರೆ ಇದುವರೆಗೆ ಯಾವುದೇ ಜಾತಿ ಗಣತಿ ಮಾಡಿಲ್ಲ ಅಂತ ಹೇಳ್ತೀವಿ. ಭಾರತದಲ್ಲಿ 1931ರಿಂದ ಇದುವರೆಗೆ ಜಾತಿವಾರು ಸಮೀಕ್ಷೆ ಮತ್ತು ಗಣತಿ ಮಾಡಿಲ್ಲ. ಅದೇ ರೀತಿಯಾಗಿ ಭಾರತದಲ್ಲಿ ಜನಗಣತಿಯ ಪ್ರಯತ್ನವನ್ನು ಲಾರ್ಡ್ ಮೇಯೋ ಮೊದಲ ಬಾರಿಗೆ 1872ರಲ್ಲಿ ಮಾಡ್ತಾನೆ. ಯಾರು? ಬ್ರಿಟಿಷ್ ವ್ಯಕ್ತಿಯಾಗಿರುವಂಥ ಲಾರ್ಡ್ ಮೇಯೋ ಎಂಬ ಒಬ್ಬ ಬ್ರಿಟಿಷ್ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ 1872ರಲ್ಲಿ ಜನಗಣತಿ, ಜಾತಿ ಗಣತಿ ಬೇರೆ, ಜನಗಣತಿ ಬೇರೆ. ಅದೇ ಅಂದರೆ ಜನಸಂಖ್ಯೆಯ ಕುರಿತು ಜನಗಣತಿಯನ್ನು ಮಾಡ್ತಾರೆ. ಜನಗಣತಿ ಯಾರು? ಲಾರ್ಡ್ ಮೇಯೋ 1872ರಲ್ಲಿ. ಇದು ಪ್ರತಿ 10 ವರ್ಷಕ್ಕೊಮ್ಮೆ ನಡೀತದೆ ನೋಡ್ರಿ. ಯಾವುದು? ಜನಗಣತಿ. ಪ್ರತಿ ಈ 10 ವರ್ಷಕ್ಕೊಂದು ಬಾರಿ ಮಾಡುವ ವ್ಯವಸ್ಥೆ ಜನಗಣತಿಯನ್ನು ಜಾರಿಗೆ ತರ್ತಾರೆ. ಇದನ್ನು ಯಾರು ತರ್ತಾರಂದರೆ ಲಾರ್ಡ್ ರಿಪ್ಪನ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಬ್ರಿಟಿಷ್ ವ್ಯಕ್ತಿ ಪ್ರತಿ 10 ವರ್ಷಕ್ಕೊಮ್ಮೆ ಏನು ಮಾಡಮ್ರಿ ನಾವು ಜನಗಣತಿ ಮಾಡಮ್ಮಂತ ಲಾರ್ಡ್ ರಿಪ್ಪನ್ನು ಹೇಳ್ತಾನೆ. ಈ ಜನಗಣತಿಯನ್ನು ನಡೆಸ್ತಾನಂತ ಹೇಳ್ಬೋದು. ವ್ಯವಸ್ಥಿತವಾಗಿ ನಡೆಸಿದಂಥ ವ್ಯಕ್ತಿ ಯಾರು? ಲಾರ್ಡ್ ರಿಪ್ಪನ್ನು. ಜನಗಣತಿಯನ್ನು ಮಾಡಿದ ಮೊದಲ ಒಬ್ಬ ಬ್ರಿಟಿಷ್ ವ್ಯಕ್ತಿ ಲಾರ್ಡ್ ಮೇಯೋ. ಯಾವಾಗ? 1872ರಾಗ. 10 ವರ್ಷಕ್ಕೊಮ್ಮೆ ನಡೆಸಂಬ್ರಪ್ಪ ಇದು ವ್ಯವಸ್ಥಿತವಾಗಿ ಅಂತ ಹೇಳಿದವರು ಯಾರಂದ್ರೆ ಲಾರ್ಡ್ ರಿಪ್ಪನ್ ನೋಡಿ. ಭಾರತದಲ್ಲಿ ನಡೆಯುವ ಮುಂದಿನ ಜನಗಣತಿ ಎಷ್ಟನೇದಾಗಿದೆ ಅಂದರೆ 16ನೇ ಜನಗಣತಿ ಆಗಿದೆ ನೋಡಿ. ಯಾವಾಗ? ಈಗ 2011ದಾಗ ಆಗ್ಯದ ಇದು ಭಾರತದ ಅಂದ್ರೆ ಜನಗಣತಿ. ಈಗ ಮುಂದಿಂದು ಯಾವಾಗ? 2021ದಾಗ ನಡಿಬೇಕಾಗಿತ್ತು. ಅದು ಕೊರೋನಾ ಟೈಮ್ ಆದ್ದರಿಂದ ಅದನ್ನು ಮುಂದೂಡಲಾಗಿದೆ. ಈಗ ಈ 2026ರಲ್ಲಿ ಇದು ಜನಗಣತಿ ವರದಿ ಬರಲಿದೆ ನೋಡಿ. ಇದು ಎಷ್ಟನೇದಾಗಿರಲಿದೆ ಅಂದರೆ 16ನೇ ಜನಗಣತಿ ಆಗಿರಲಿದೆ. 2026ರಲ್ಲಿ ಬರುವ ಜನಗಣತಿ ಇದು 16ನೇ ಜನಗಣತಿ ಆಗಿದೆ ಇರ್ತದೆ ನೋಡ್ರಿ. 2011ರಲ್ಲಿ ನಡೆದ ಜನಗಣತಿಯು 15ನೇ ಜನಗಣತಿ ಆಗಿದೆ ಅಂತ ಹೇಳ್ಬೋದು. ಅಂದರೆ 2011ದಾಗ ನಡೆದಿತ್ತು. 2021ದಾಗ ನಡಿಬೇಕಾಯ್ತು. ಅದು ಕೊರೋನಾ ಟೈಮ್ ಇದ್ದದ್ರಿಂದ ನಡೆದಿಲ್ಲ. ಸ್ವಾತಂತ್ರ್ಯ ಭಾರತದ ಮೊದಲ ಜನಗಣತಿಯನ್ನು 1951ರಲ್ಲಿ ನಡೆಸಲಾಗುತ್ತದೆ. ಯಾವಾಗ? 1951ರಲ್ಲಿ ಈ ಸ್ವತಂತ್ರ ಭಾರತದ ಮೊದಲ ಜನಗಣತಿ ನಡೆಸಲಾಗುತ್ತದೆ ಅಂತ ಹೇಳ್ತೀವಿ. ಭಾರತದಲ್ಲಿ ಜನಗಣತಿಯನ್ನು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಸೆನ್ಸಸ್ ಕಮಿಷನರ್ ಅಡಿಯಲ್ಲಿರುವ ರಿಜಿಸ್ಟ್ರಾರ್ ಜನರಲ್ ನಡೆಸುತ್ತದೆ. ಈ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವಂಥ ಸೆನ್ಸಸ್ ಕಮಿಷನರ್ ಮತ್ತು ಅದು ರಿಜಿಸ್ಟ್ರಾರ್ ಜನರಲ್ ಇದು ಏನು ಮಾಡ್ತದೆ ಅಂದ್ರೆ ಜನಗಣತಿಯನ್ನು ತಯಾರಿ ಮಾಡ್ತದೆ ಅಂತ ಹೇಳ್ಬೋದು ವರದಿ. ಭಾರತದ ಸಂವಿಧಾನದಲ್ಲಿ 246ನೇ ವಿಧಿಯು ಜನಗಣತಿಯ ಬಗ್ಗೆ ತಿಳಿಸ್ತದೆ. ಅಂದರೆ ಸಂವಿಧಾನದಲ್ಲಿ ಜನಗಣತಿ ಮಾಡಲೇಬೇಕಂತ ಏನೂ ಬರೆದಿಲ್ಲ. ಆದರೆ
ಜನಗಣತಿಯ ಒಂದು ಬಗ್ಗೆ ಮಾಹಿತಿಯನ್ನು ತಿಳಿಸೋದು ಎಷ್ಟನೇ ವಿಧಿ ಅಂದರೆ 246ನೇ ವಿಧಿ ಜನಗಣತಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ತದೆ. ಮಾಡಲೇಬೇಕೆಂಬ ಒಂದು ಷರತ್ತೇನು ಕಂಡುಬರೋದಿಲ್ಲ ಇಲ್ಲಿ ಅಂದರೆ ಸಂವಿಧಾನದಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಏನು ಮಾಡ್ತಾರೆ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಣೆ ಮಾಡ್ತಾರೆ. ಅದು ಯಾವ ದಿನ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮೇ 1ನೇ ತಾರೀಕು. ಮೇ 1ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಒಂದು ಅಂತಾರಾಷ್ಟ್ರೀಯ ಒಂದು ಕಾರ್ಮಿಕರ ದಿನವನ್ನು ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳ್ತೀವಿ. ಇದರ ಬಗ್ಗೆ ನೋಡೋದಾದರೆ ಪ್ರತಿ ವರ್ಷ ಮೇ 1ರಂದು ವಿಶ್ವ ಕಾರ್ಮಿಕರ ದಿನವನ್ನು ಆಚರಿಸಲಾಗುತ್ತದೆ. ಇದರ ಹಿನ್ನೆಲೆ ನೋಡೋದಾದರೆ ಅಮೆರಿಕ ಕ್ರಾಂತಿಯ ಸಮಯದಲ್ಲಿ ಕಾರ್ಮಿಕರನ್ನು 16 ಗಂಟೆಗಳ ಕಾಲ ದುಡಿಸಿಕೊಳ್ಳಲಾಗುತ್ತಿರ್ತದೆ. ಯಾವಾಗ? ಅಮೆರಿಕ ಕ್ರಾಂತಿಯ ಸಮಯದಲ್ಲಿ 16 ಗಂಟೆಗಳ ಕಾಲ ಒಂದು ಕಾರ್ಮಿಕರನ್ನು ದುಡಿಸಿಕೊಳ್ಳುತ್ತಿರ್ತಾರೆ ಅಂತ ಹೇಳ್ತೀವಿ. 1886ರಲ್ಲಿ ಕಾರ್ಮಿಕರ ಒಕ್ಕೂಟವು ದಿನಕ್ಕೆ 8 ಗಂಟೆಗಳ ಕಾಲ ಮಾಡಿಸಬೇಕು ಎಂದು ಮುಷ್ಕರ ಒಡ್ಡುತ್ತದೆ. ಯಾವಾಗ? 1886ರಲ್ಲಿ. 1916ರಲ್ಲಿ ಅಮೆರಿಕವು ಕಾರ್ಮಿಕರಿಗೆ 8 ಗಂಟೆಗಳ ಕಾಲ ಕೆಲಸದ ಅವಧಿಯನ್ನು ಘೋಷಣೆಯನ್ನು ಮಾಡುತ್ತದೆ. ಭಾರತದಲ್ಲಿ ಮೊದಲ ಕಾರ್ಮಿಕರ ದಿನವನ್ನು 1923ರಲ್ಲಿ ಮದ್ರಾಸಿನಲ್ಲಿ ಆಚರಣೆ ಮಾಡಲಾಗುತ್ತದೆ. ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಯಾವಾಗ? 1923ರಾಗ ಏನಂತಂದ್ರೆ ಈ ಒಂದು ಭಾರತದ ಮೊದಲ ಕಾರ್ಮಿಕರ ದಿನಾಚರಣೆಯನ್ನು ಮದ್ರಾಸ್ನಲ್ಲಿ ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ಮದ್ರಾಸ್ನಲ್ಲಿ ಏನು ಮಾಡ್ತಾರೆ ಅಂದ್ರೆ ಈ ಒಂದು ಕಾರ್ಮಿಕರ ದಿನಾಚರಣೆಯನ್ನು 1923ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮೊದಲ ಕಾರ್ಮಿಕರ ದಿನವನ್ನು ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಆಯೋಜಿಸಿತ್ತು ಅಂತ ಹೇಳ್ತೀವಿ. ಅದು ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಎಂಬ ಒಂದು ಏನಿದೆ ಅಂದರೆ ಕಾರ್ಮಿಕರ ಒಕ್ಕೂಟ ಏನು ಮಾಡ್ತಂದರೆ ಈ ಒಂದು ಕಾರ್ಮಿಕರ ದಿನವನ್ನು ಆಯೋಜಿಸಿದೆ ಅಂತ ಹೇಳ್ತೀವಿ. ಓಕೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮಾರ್ಕ್ ಕಾರ್ನ್ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳ್ತೀವಿ ಪ್ರಶ್ನೆ. ಅಂದರೆ ನೇಮಕವಾಗಿದ್ದಾರೆ. ಇತ್ತೀಚೆಗೆ ಏನಂದರೆ ಈ ಒಂದು ದೇಶಕ್ಕೆ ಪ್ರಧಾನಮಂತ್ರಿಯನ್ನು ನೇಮಕ ಮಾಡಲಾಗಿದೆ. ಅದು ಯಾರಂದರೆ ಮಾರ್ಕ್ ಕಾರ್ನ್. ಈ ಒಬ್ಬ ವ್ಯಕ್ತಿ ಏನಂದರೆ ಯಾವ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಪ್ರಶ್ನೆ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕೆನಡಾ ದೇಶ. ಕೆನಡಾ ದೇಶದಲ್ಲಿ ಏನಂದರೆ ಇತ್ತೀಚೆಗೆ ಒಂದು ಪ್ರಧಾನಮಂತ್ರಿಯ ಚುನಾವಣೆ ನಡೆಸಲಾಗಿತ್ತು. ಅದರಲ್ಲಿ ಮಾರ್ಕ್ ಕಾರ್ನ್ ಅವರು ಕೆನಡಾ ದೇಶದ ಒಂದು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ನೋಡಿ. ಇತ್ತೀಚೆಗೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ 2021 ನಡೆದಂಥ ಈ ಒಂದು CRDR ಒಂದು ಪೊಲೀಸ್ ಕಾನ್ಸ್ಟೇಬಲಲ್ಲಿ ನಡೆದಂಥ ಪ್ರಶ್ನೆ ಇದು ಕೂಡ ಆಗಿತ್ತು ಅಂತ ಹೇಳ್ತೀವಿ. ಅಂದರೆ ಕೆನಡಾ ದೇಶದ ಒಂದು ಪ್ರಧಾನಮಂತ್ರಿ ಯಾರು ಅಂತ ಪ್ರಶ್ನೆ ಕೇಳಲಾಯಿತು. ಅವಾಗ ಯಾರಿದ್ರು? ಜಸ್ಟಿನ್ ಟ್ರೂಡೋ ಅವರು ಕೆನಡಾ ದೇಶದ ಅಧ್ಯಕ್ಷರಾಗಿದ್ದರು. ಅವರು ಇತ್ತೀಚೆಗೆ ಒಂದು ರಾಜೀನಾಮೆ ನೀಡಿದ್ದರು. ಇತ್ತೀಚೆಗೆ ಈಗ ಯಾರು ನೇಮಕ ಆಗಿದ್ದಾರೆ ಅಂದರೆ ಮಾರ್ಕ್ ಕಾರ್ನ್ ಅವರು ಕೆನಡಾ ದೇಶದ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಇದರ ಬಗ್ಗೆ ಒಂದು ಮಾಹಿತಿ ನೋಡೋದಾದರೆ ಕೆನಡಾದಲ್ಲಿ ನಡೆದ ಚುನಾವಣೆಯಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನೆ ಅವರು ಇವರ ನೇತೃತ್ವದ ಲಿಬರ್ ಪಕ್ಷವು ಗೆಲುವು ಸಾಧಿಸಿದೆ. ಇವರ ಪಕ್ಷ ಕೂಡ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಯಾರು? ಮಾರ್ಕ್ ಕಾರ್ನೆ ಅವರ ಪಕ್ಷ ಯಾವುದು? ಲೇಬರ್ ಪಕ್ಷ ಆಗಿದೆ ನೋಡಿ. ಕಾರ್ನೆ ಪ್ರತಿಸ್ಪರ್ಧಿ ಆಗಿರುವಂಥ ಪ್ಯಾಪ್ಯುಲಿಸ್ ಕನೆಕ್ಟಿವ್ ಪಕ್ಷದ ನಾಯಕರಾಗಿರುವ ಪಿಯರ್ ಪೊಯ್ಲಿವರ್ ಅವರು ಒಟ್ಟಾವಾ ಕ್ಷೇತ್ರದಲ್ಲಿ ಪರಾಭವಗೊಂಡಿದ್ದಾರೆ. ಈ ಒಬ್ಬ ಒಂದು ಪಿಯರ್ ಪೊಯ್ಲಿವರ್ ವ್ಯಕ್ತಿ ಏನಾಗಿದೆ ಅಂದರೆ ರನ್ನರ್ ಅಪ್ ಆಗಿದ್ದಾರೆ. ಮಾರ್ಕ್ ಕಾರ್ನೆ ಅವರು ಈ ಒಂದು ಪ್ರಧಾನಮಂತ್ರಿಯಾಗಿ ಜಯಿಸಿದ್ದಾರೆ ಅಂತ ಹೇಳ್ತೀವಿ. ಇವ್ರ ಪಕ್ಷ ಅದು ಲಿಬರಲ್ ಪಕ್ಷ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.